ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವನಾಗಿದೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ ಕೀರ್ತನೆ 119 ಅದರ 75ನೇ ವಾಕ್ಯ ರೀತಿಯಾಗಿ, ಯೆಹೋವನೇ, ನಿನ್ನ ವಿಧಿಗಳು ನೀತಿಯುಳ್ಳವುಗಳಾಗಿವೆ ಎಂದು ನೀನು ನಂಬಿಕೆಯಿಂದಲೇ ನನ್ನನ್ನು ಕುಗ್ಗಿಸಿದೆ ಎಂದು ತಿಳಿದುಕೊಂಡಿದ್ದೇನೆ. ಸೊ ದೇವರ ನೇಮಗಳು, ದೇವರ ವಿಧಿಗಳು ಅದು ನೀತಿಯುಳ್ಳವುಗಳಾಗಿವೆ. ಅನೇಕ ಸಾರಿ ಮನುಷ್ಯನ ನೇಮಗಳು, ಮನುಷ್ಯನ ವಿಧಿಗಳು ನೀತಿ ಉಳ್ಳದಾಗದೇ ಇರಬಹುದು. ಆದರೆ ಬಹಳ ಪ್ರಾಮುಖ್ಯವಾಗಿ ದೇವರ ನೇಮ, ದೇವರ ವಿಧಿ ಅದು ನೀತಿ ಉಳ್ಳದಾಗಿದೆ. ಅದಕ್ಕೋಸ್ಕರ ಭಕ್ತರು ಹೇಳ್ತಾನೆ, ನೀನು ನಂಬಿಕೆಯಿಂದಲೇ ನನ್ನನ್ನು ಕುಗ್ಗಿಸಿದಿ. ದೇವರು ಕೆಲವು ಸಾರಿ ನಮ್ಮನ್ನು ಕುಗ್ಗಿಸ್ತಾರೆ. ದೇವರು ಕೆಲವು ಸಾರಿ ನಮ್ಮನ್ನು ನಿರಾಸೆಗೊಳಪಡಿಸ್ತಾರೆ. ಕೆಲವು ಸಾರಿ ನಮ್ಮ ಮನಸ್ಸುಗಳನ್ನು, ನಮ್ಮ ಜೀವನಗಳನ್ನು, ನಮ್ಮ ಬಾಳುಗಳನ್ನು, ನಮ್ಮನ್ನು ಅನೇಕ ಸಾರಿ ನಮ್ಮನ್ನು ನಿರಾಸೆಗೆ, ದುಃಖಕ್ಕೆ ಒಳಗೊಡ್ತೇವೆ. ಯಾಕಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ನಾವು ಯೇಸು ಸ್ವಾಮಿನ ನಂಬುತ್ತೇವೆ, ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತೇವೆ. ಆ ಎಲ್ಲ ಪರಿಸ್ಥಿತಿಗಳಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರುಗಳಲ್ಲಿ, ದುಃಖಗಳಲ್ಲಿ, ವೇದಗಳಲ್ಲಿ, ಸಂಕಟಗಳಲ್ಲಿ, ಅವಮಾನಗಳಲ್ಲಿ, ನಿಂದೆಯಲ್ಲಿ, ಕೊರತೆಗಳಲ್ಲಿ, ಬಲಹೀನತೆಗಳಲ್ಲಿ ನಾನು ಯೇಸುವಿನ ಮೇಲೆ ನಂಬಿಕೆ ಇಡುತ್ತೇನಾ ಎಂಬುದಾಗಿ ದೇವರು ಕೆಲವು ಸಾರಿ ನಮ್ಮನ್ನು ಏನು ಮಾಡ್ತಾರೆ, ಕುಗ್ಗಿಸ್ತಾರೆ. ಅನೇಕ ಸಾರಿ ನಾವು ಕುಗ್ಗಿಸಿದಾಗ ನಾವೇನಾಗ್ತೇವೆ ಅಂದರೆ, ನಂಬಿಕೆಯಿಂದ ದೂರ ಹೋಗ್ತೇವೆ, ಅಥವಾ ಪರಿಶುದ್ಧತೆಯಿಂದ ದೂರ ಹೋಗ್ತೇವೆ, ನೀತಿ, ನ್ಯಾಯ, ಧರ್ಮ, ಸತ್ಯತೆಗಳಿಂದ ದೂರ ಹೋಗ್ತೇವೆ. ಆದರೆ ನಿಜವಾಗಲೂ ದೇವರ ಮಕ್ಕಳು, ನಿಜವಾಗಲೂ ಯೇಸುವನ್ನು ನಂಬಿರುವಂಥ ದೇವರ ಮಗನೂ ಮಗಳು ನಾವುಗಳಾಗಿದೆಯಾದರೆ, ನಾವು ಯಾವತ್ತೂ ನಂಬಿಕೆಯಲ್ಲಿ ಕುಗ್ಗಿ ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಏನೇ ಪರಿಸ್ಥಿತಿಗಳು ಬರಲಿ, ಏನೇ ಸನ್ನಿವೇಶಗಳು ಬರಲಿ, ನಿನ್ನನ್ನು ಪ್ರೀತಿ ಮಾಡದ ದೇವರು, ನಿನ್ನನ್ನು ರಕ್ಷಿಸಿ ಕಾಪಾಡಿ ನಡೆಸ್ತಿರುವ ದೇವರು, ನಿನ್ನ ಎಂಥ ಪರಿಸ್ಥಿತಿಗಳು ಬಂದರೂ ನಿನ್ನನ್ನು ಕೈ ಬಿಡೋದಿಲ್ಲ. ನಿನ್ನನ್ನು ಕುಗ್ಗಿಸಿ ನಿನ್ನ ನಂಬಿಕೆಯನ್ನು ಪರೀಕ್ಷೆಗೆ ಒಳಪಡಿಸ್ತಾನೆ ಹೊರತಾಗಿ ನಿನ್ನನ್ನು ಯಾವತ್ತು ಕೈ ಬಿಡದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕೆಂದರೆ ಆತ ನಿನ್ನನ್ನು ಪ್ರೀತಿಸಿರುವುದರಿಂದಲೇ ನಿನಗೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. ಆ ಪ್ರಾಣ ಕೊಟ್ಟ ದೇವರು ಒಂದು ವೇಳೆ ನಿನ್ನ ಕುಗ್ಗಿಸಿದಾಗ ನಂಬಿಕೆಯಲ್ಲಿ ಕುಗ್ಗಿ ಹೋಗಬೇಡ, ನಂಬಿಕೆಯಲ್ಲಿ ದೃಢವಾಗು. ಆ ನಂಬಿಕೆ ನಿನ್ನನ್ನು ಆಶೀರ್ವಾದಕ್ಕೆ, ಆ ನಂಬಿಕೆ ನಿನ್ನನ್ನು ಉನ್ನತಿಗೆ ತರುವಂಥದ್ದು, ನಿಲ್ಲಿಸುವಂಥದ್ದು ಆಗಿದೆ. ಆಮೇನ್.